ಕಾನೂನು ಮತ್ತು ಪರಮಾಧಿಕಾರದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಸ್ವಾತಂತ್ರ್ಯ ಮತ್ತು ಸಮಾನತೆ ಬಗ್ಗೆ ತಿಳಿತಾ ಹೋಗೋಣ. ಮೂರನೇ ಲೆಸನಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಬಗ್ಗೆ ತಿಳಿತಾ ಹೋಗೋಣ. ಸ್ವಾತಂತ್ರ್ಯ ಅನ್ನೋ ಒಂದು ಪದದಲ್ಲಿ ಏನಾಗ್ತದೆ ಅಂದರೆ ಸ್ವಾತಂತ್ರ್ಯದ ಅರ್ಥವನ್ನು ಬಿಟ್ಟು ಸ್ವಾತಂತ್ರ್ಯ ಎಂಬ ಪದಕ್ಕೆ ಯಾವುದು ಸಾರ್ವತ್ರಿಕವಾದ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಅರ್ಥವನ್ನು ಕೊಡೋದು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ ಯಾವ ಶಬ್ದದಲ್ಲಿ ಅಥವಾ ಯಾವ ವಿಷಯದಲ್ಲಿ ಸ್ವಾತಂತ್ರ್ಯ ಅನ್ನೋ ಒಂದು ಪದವನ್ನು ಬಳಸಬೇಕು ಅಂದರೆ ಏನಾಗ್ತಾ ಇದೆ ಇಲ್ಲಿ ಅಂದರೆ ಯಾವ ವಿಷಯದಲ್ಲಿ ಟೋಟಲ್ ಆಗಿ ಇರ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು 1997 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ತು. ಬಟ್ ಆ ಸ್ವಾತಂತ್ರ್ಯವನ್ನ ಜನರು ಯಾವ ರೀತಿಯಾಗಿ ಯಾವ ವಿಷಯಕ್ಕೆ ಯೂಸ್ ಮಾಡ್ಕೊತಾ ಇದ್ದಾರೆ ಬಳಸ್ಕೊತಾ ಇದ್ದಾರೆ. ಅದಕ್ಕೆ ಎಕ್ಯುರೇಟ್ ಆಗಿ ಸ್ವಾತಂತ್ರ್ಯ ಅನ್ನೋ ಒಂದು ಪದಕ್ಕೆ ಯಾವುದು ಎಕ್ಯುರೇಟ್ ಆಗಿ ನಿರ್ದಿಷ್ಟವಾಗಿ ಅರ್ಥವನ್ನು ಕೊಡೋದು ಸ್ವಲ್ಪ ಕಷ್ಟಕರವಾಗ್ತಾ ಇದೆ. ಆದರೂ ಕೂಡ ರಾಜ್ಯಶಾಸ್ತ್ರದಲ್ಲಿ ಸ್ವಾತಂತ್ರ್ಯ ಎಂಬ ಯಾವುದು ಸ್ವಾತಂತ್ರ್ಯವೆಂದರೆ ರಾಜ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಹಾಗೂ ರಾಷ್ಟ್ರ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸುವ ಜನತೆಯ ಸ್ವಯಂ ನಿರ್ಧಾರದ ಅಧಿಕಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಯಾವುದು ಸಾರ್ವಜನಿಕವಾಗಿ ಸ್ವಾತಂತ್ರ್ಯಕ್ಕೆ ಅರ್ಥವನ್ನು ಕೊಡೋದು ಸ್ವಲ್ಪ ಕಷ್ಟಕರವಾಗ್ತಾ ಇದೆ. ಆದರೆ ರಾಜ್ಯಶಾಸ್ತ್ರದಲ್ಲಿ ಸ್ವಾತಂತ್ರ್ಯಕ್ಕೆ ಅರ್ಥವನ್ನು ಕೊಡ್ಬೋದು. ಏನಪ್ಪಾ ಅಂತಂದ್ರೆ ರಾಜ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ, ಯಾವುದು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಚಟುವಟಿಕೆಗಳು, ಹಲವಾರು ರೀತಿಯ ಕಾರ್ಯಕ್ರಮಗಳು, ಹಲವಾರು ರೀತಿಯ ಯಾವುದು ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥ ಕೆಲಸ ಅಥವಾ ಅದರಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನ ಮತ್ತು ರಾಷ್ಟ್ರದ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸುವ ಜನತೆಯ ಸ್ವಯಂ ನಿರ್ಧಾರ. ಅಂದ್ರೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ರೆ ಆ ರಾಷ್ಟ್ರಕ್ಕೆ ಏನಾದ್ರೂ ಧಕ್ಕೆ ಬಂದಾಗ, ತೊಂದರೆ ಉಂಟಾದಾಗ ನಾವು ಆ ದೇಶಕ್ಕೆ ಏನಾಗಿದ್ದೀವಿ, ನಮ್ಮನ್ನು ನಾವು ಅರ್ಪಿಸೋದಕ್ಕೂ ಕೂಡ ಸಿದ್ಧರಾಗಿದ್ದೀವಿ ಅಂತ ತಿಳಿಸಿಕೊಡ್ತಕ್ಕಂಥ ರಾಷ್ಟ್ರದ ಸ್ವಾತಂತ್ರ್ಯವನ್ನ ಜನತೆಯ ನಿರ್ಧಾರದ ಅಧಿಕಾರವಾಗಿದೆ. ಅಂದ್ರೆ ಜನರೇ ಅದನ್ನ ನಿರ್ಧಾರ ಮಾಡ್ತಾ ಹೋಗ್ತಾರೆ, ಜನರೇ ಅದನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮತ್ತು ರಾಷ್ಟ್ರದ ಬಗ್ಗೆ ರಾಷ್ಟ್ರದ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನ ಜನತೆ ನಿರ್ಧಾರ ಮಾಡುತ್ತೆ. ರಾಜ್ಯದ ಜನರೇ ನಿರ್ಧಾರ ಮಾಡ್ತಾ ಹೋಗ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ರಾಷ್ಟ್ರವು ಮತ್ತೊಂದು ವಿದೇಶಿ ರಾಷ್ಟ್ರ ನಿಯಂತ್ರಣದಿಂದ ಮುಕ್ತವಾಗಿರುವುದನ್ನ ನಿರ್ಧರಿಸ್ತಕ್ಕಂಥದ್ದೇ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆಮೇಲೆ ಏನಾಯ್ತು, 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಹೌದಾ? ಈ ರೀತಿಯಾಗಿ ಅಂದ್ರೆ ಒಂದು ದೇಶ ವಿದೇಶಿ ದೇಶದೊಂದಿಗೆ ದೇಶದ ಆಡಳಿತಕ್ಕೆ ಅಧಿಕಾರಕ್ಕೆ ಒಳಪಡದೆ ಮುಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸ್ವಾತಂತ್ರ್ಯ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಕೆಲವೊಂದು ಅರ್ಥಶಾಸ್ತ್ರದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಹಸಿವು, ಬಡತನ ಮತ್ತು ಅಭಾವಗಳಿಂದ, ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳಿಂದ, ಅಂತ ಅಭಾವಗಳಿಂದ ಅಥವಾ ಕೊರತೆಗಳಿಂದ ಮುಕ್ತವಾಗಿರುವುದು ಅಂತ ಹೇಳ್ತಾ ಇದ್ದಾರೆ. ಹಸಿವಿನಿಂದ, ಬಡತನದಿಂದ ಅಂದ್ರೆ ಬೇಕು ಅನ್ನೋದು ಯಾವುದು ಬೇಡಿಕೆಗಳ ಅಭಾವದಿಂದ, ಕೊರತೆಯಿಂದ ಏನಾಗ್ತಾ ಇದೆ, ಮುಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸ್ವಾತಂತ್ರ್ಯ ಅಂತೀವಿ ಅಂತ ಅರ್ಥಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಅಂದ್ರೆ ರಾಜ್ಯಶಾಸ್ತ್ರದ ಪ್ರಕಾರ ಮತ್ತು ಸಾರ್ವಜನಿಕವಾಗಿ ಮತ್ತು ಅರ್ಥಶಾಸ್ತ್ರದಲ್ಲಿ ಸ್ವಾತಂತ್ರ್ಯದ ಅರ್ಥವನ್ನ ಈ ರೀತಿಯಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇಂಥ ವ್ಯವಸ್ಥೆನ ನಾವು ನೋಡಬಹುದು. ಹೀಗೆ ಇದರಲ್ಲಿ ಅಲ್ಲದೆ ಸ್ವಾತಂತ್ರ್ಯವು ಒಂದು ಪ್ರಮುಖವಾಗಿರ್ತಕ್ಕಂಥ ಆದರ್ಶ ತತ್ವ ಮತ್ತು ಉನ್ನತವಾದ ಧ್ಯೇಯವನ್ನು ಹೊಂದಿದೆ. ಸ್ವಾತಂತ್ರ್ಯ ಅನ್ನೋದು ಏನಾಗ್ತದೆಪ್ಪ ಅಂದ್ರೆ ಒಂದು ತನ್ನದೇ ಆಗಿರ್ತಕ್ಕಂಥ ಉದ್ದೇಶವನ್ನ, ತನ್ನದೇ ಆಗಿರ್ತಕ್ಕಂಥ ಆದರ್ಶಗಳನ್ನ, ತನ್ನದೇ ಆಗಿರ್ತಕ್ಕಂಥ ತತ್ವಾದರ್ಶಗಳನ್ನ, ತನ್ನದೇ ಆಗಿರ್ತಕ್ಕಂಥ ಉನ್ನತವಾದ ಧ್ಯೇಯೋದ್ದೇಶಗಳನ್ನ ಹೊಂದಿದೆ. ಹೆಂಗಪ್ಪ ಅಂದ್ರೆ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರು, ರಾಷ್ಟ್ರದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರು ಏನಾಗಬೇಕು, ಮುಕ್ತವಾಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕು. ಅಂದ್ರೆ ಅವ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡಗಳು, ಶೋಷಣೆಗಳು, ದಬ್ಬಾಳಿಕೆಗೆ ಒಳಗಾಗದೆ ಅವ್ರೇನಾಗಿರ್ಬೇಕು, ಹಸಿವಿನಿಂದ, ಬಡತನದಿಂದ, ಕೊರತೆಗಳಿಂದ ಮುಕ್ತರಾಗಿರ್ಬೇಕು. ಸ್ವಾತಂತ್ರ್ಯದ ಅರ್ಥವನ್ನ ಈ ರೀತಿಯಾಗಿ ತಿಳಿಸ್ತಾ ಹೋಗ್ತಾರೆ. ಹೌದಾ? ಹೀಗೆ ಇವುಗಳ ಅಂದ್ರೆ ಸ್ವಾತಂತ್ರ್ಯ ಅನ್ನೋದು ಹಲವಾರು ಶಬ್ದಗಳಲ್ಲಿ ಅಥವಾ ಹಲವಾರು ಅರ್ಥಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸ್ವಾತಂತ್ರ್ಯ ಎನ್ನುವುದನ್ನ ಇಂಗ್ಲಿಷ್ ಪದವಾದ ಲಿಬರ್ಟಿ ಪದದ ಕನ್ನಡ ರೂಪವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾತಂತ್ರ್ಯವನ್ನ ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಿ, ಲಿಬರ್ಟಿ ಅಂತ ಕರಿತೀವಿ.
ಸ್ವಾತಂತ್ರ್ಯವನ್ನ ಇಂಗ್ಲಿಷ್ನಲ್ಲಿ ನಾವೇನಂತೀವಿ ಲಿಬರ್ಟಿ ಅಂತ ಕರಿತಾ ಹೋಗ್ತೀವಿ. ಈ ಲಿಬರ್ಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಮೂಲ ಪದವಾದ ಲಿಬರ್ ನಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಲಿಬರ್ಟಿ ಅನ್ನೋ ಒಂದು ಪದ ಲ್ಯಾಟಿನ್ ಭಾಷೆಯ ಲಿಬರ್ ಪದದ ಮೂಲ ಪದವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲಿಬರಿ ಎಂದರೆ ಸ್ವತಂತ್ರವಾಗಿರುವುದು, ಮುಕ್ತವಾಗಿರುವುದು ಮತ್ತು ನಿರ್ಬಂಧ ರಹಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ, ಸ್ವತಂತ್ರವಾಗಿರ್ತಕ್ಕಂಥದ್ದು ಮತ್ತು ಯಾರ ಹಂಗಿನಲ್ಲೂ ಅಥವಾ ಯಾರ ಒತ್ತಡದಲ್ಲೂ ಇಲ್ಲದೆ ಇರ್ತಕ್ಕಂಥದ್ದು, ಮುಕ್ತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥದ್ದು ಮತ್ತು ಯಾರ ನಿರ್ಬಂಧದಲ್ಲೂ ಕೂಡ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆಯನ್ನ, ನಿರ್ಬಂಧ ರಹಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸ್ವತಂತ್ರ ಎಂದು ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸ್ವತಂತ್ರ ಪದದ ಅರ್ಥ ಆಯ್ತು. ಇವಾಗ ಸ್ವತಂತ್ರದ ಪ್ರಕಾರಗಳಿದ್ದಾವೆ. ಈ ಸ್ವತಂತ್ರದ ಪ್ರಕಾರಗಳು ಸಕಾರಾತ್ಮಕ ಸ್ವಾತಂತ್ರ್ಯ ಮತ್ತು ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಎರಡು ರೀತಿಯ ಪ್ರಕಾರಗಳನ್ನು ನಾವು ಇಲ್ಲಿ ಕಾಣ್ಬೋದು. ಈಗ ಏನಾಗ್ತಾ ಇದೆ ಅಂದರೆ ಯಾವುದು ಸ್ವಾತಂತ್ರ್ಯವನ್ನ ಈ ಪ್ರಕಾರಗಳಂತಾದ್ರೂ ತಿಳ್ಕೊಳ್ರಿ ಅಥವಾ ದೃಷ್ಟಿಕೋನಗಳಂತಾದ್ರೂ ತಿಳ್ಕೊಳ್ರಿ. ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಅಥವಾ ಸಕಾರಾತ್ಮಕ ಸ್ವಾತಂತ್ರ್ಯ ಅಥವಾ ನೆಕ್ಸ್ಟ್ ಎರಡನೇದು ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಇಲ್ಲಿ ಕರೀತಾ ಹೋಗ್ತಾರೆ. ಹೌದಾ? ಪ್ರಕಾರಗಳು ಅಥವಾ ದೃಷ್ಟಿಕೋನಗಳು. ಪ್ರಕಾರಗಳು ಅಥವಾ ದೃಷ್ಟಿಕೋನಗಳು ಅಂತ ನಾವು ತಿಳ್ಕೊಬಹುದು. ಸಕಾರಾತ್ಮಕ ಸ್ವಾತಂತ್ರ್ಯ ಮತ್ತು ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದಾರೆ. ಈ ಪರಿಕಲ್ಪನೆಯು 19ನೇ ಶತಮಾನದಲ್ಲಿ ಏನಾಯ್ತು, 19ನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಚಲಿತವಾಯಿತು ಅಂತ ಹೇಳ್ತಾ ಇದ್ದಾರೆ. ನೋಡಿ, 19ನೇ ಶತಮಾನ, 19ನೇ ಶತಮಾನದಲ್ಲಿ ಏನಾಯ್ತು, 19ನೇ ಶತಮಾನದ ಮಧ್ಯಭಾಗದಲ್ಲಿ ಸಕಾರಾತ್ಮಕ ಸ್ವಾತಂತ್ರ್ಯ ಅನ್ನೋದು ಪ್ರಚಲಿತವಾಯಿತು ಅಥವಾ ಪರಿಚಯವಾಯಿತು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಈ ವ್ಯವಸ್ಥೆ ಅನ್ನೋದು ಏನಾಗ್ತಾ ಇದೆ ನೋಡ್ರಿ, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ರಾಜ್ಯ ಒದಗಿಸಿಕೊಟ್ಟಿರುವ ಸಮಾನ ಅವಕಾಶಗಳನ್ನು ಪಡೆದು ತನ್ನ ವ್ಯಕ್ತಿತ್ವವನ್ನ ಅಭಿವೃದ್ಧಿಗೊಳಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಸಕಾರಾತ್ಮಕ ದೃಷ್ಟಿಕೋನ ಅಥವಾ ಸಕಾರಾತ್ಮಕ ಸ್ವಾತಂತ್ರ್ಯ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ, ರಾಜ್ಯ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅಥವಾ ರಾಜ್ಯ ಕೊಟ್ಟಿರ್ತಕ್ಕಂಥ ನಮಗೆ ಕೆಲವೊಂದು ಸ್ವಾತಂತ್ರ್ಯವನ್ನ ಅದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಕ್ಕಂಥದ್ದು, ತನ್ನ ವ್ಯಕ್ತಿತ್ವವನ್ನ ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ತಕ್ಕಂಥದ್ದು. ವ್ಯಕ್ತಿತ್ವ ಯಾರು ಹಿರಿಯರಿಗೆ ಗೌರವ ನೀಡ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತಕ್ಕಂಥದ್ದು, ದೇಶ ಕಷ್ಟದಲ್ಲಿದೆ ಅಂತಂದಾಗ ಅದು ಯಾವುದಕ್ಕೆ ನಾವು ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ಕೊಡೋದಕ್ಕೆ ಯಾವುದು ಸಿದ್ಧರಿದ್ದೀವಿ, ಏನೇ ಸಮಸ್ಯೆ ಬಂದರೂ ಅದನ್ನ ಬಗೆಹರಿಸೋದಕ್ಕೆ ಅಥವಾ ಪರಿಹಾರ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತಕ್ಕಂಥ ವ್ಯವಸ್ಥೆ. ಅಂದ್ರೆ ಒಂದು ವ್ಯಕ್ತಿತ್ವ ಅನ್ನೋದು ಹೇಗಿರ್ಬೇಕಪ್ಪ ಅಂತಂದ್ರೆ ಅದು ಎಲ್ಲರೂ ಮೆಚ್ಚಿಕೊಳ್ಳುವಂತ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಅಂದ್ರೆ ರಾಜ್ಯ ಒದಗಿಸಿಕೊಟ್ಟಿರ್ತಕ್ಕಂಥ ಸಮಾನ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಲ್ಲಿ ಅಥವಾ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ರೂಪಿಸಿಕೊಳ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿರತಕ್ಕಂಥದ್ದೇ ಯಾವುದು ಸಕಾರಾತ್ಮಕ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದೀವಿ. ಹೀಗೆ ಅಂದ್ರೆ ಏನಾಗಿರೋದಪ್ಪ ಅಂದ್ರೆ ರಾಜ್ಯದ ಬಗ್ಗೆ ಯಾವಾಗಲೂ ಒಳಿತನೇ ಯೋಚನೆ ಮಾಡಬೇಕು. ಓಕೆ, ಈ ಅವಕಾಶ ಇಲ್ಲಾಂದ್ರೆ ನೆಕ್ಸ್ಟ್ ರಾಜ್ಯ ನಮಗೆ ಇನ್ನೊಂದು ಅವಕಾಶವನ್ನ ಕೊಡ್ಬೋದು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಸಕಾರಾತ್ಮಕ ಯೋಚನೆಗಳಿದ್ದಾಗ ಅಥವಾ ಯೋಜನೆಗಳಿದ್ದಾಗ ಅವು ಏನಾಗ್ತಾ ಹೋಗ್ತವೆ, ನಮ್ಮ ವ್ಯಕ್ತಿತ್ವವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಅವು ಏನಾಗ್ತವೆ ನಡೆದುಕೊಂಡು ಹೋಗ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಇದೆ. ಈ ನಕಾರಾತ್ಮಕ ಸ್ವಾತಂತ್ರ್ಯವನ್ನ ನಿಷೇಧಾತ್ಮಕ ಸ್ವಾತಂತ್ರ್ಯ ಅಂತಲೂ ಕೂಡ ಕರೆಯಬಹುದು. ನಿಷೇಧಾತ್ಮಕ ಸ್ವಾತಂತ್ರ್ಯ, ನಕಾರಾತ್ಮಕ ಸ್ವಾತಂತ್ರ್ಯವನ್ನ ನಿಷೇಧಾತ್ಮಕ ಸ್ವಾತಂತ್ರ್ಯ ಮತ್ತು ನೈಸರ್ಗಿಕ ಸ್ವಾತಂತ್ರ್ಯ ಎಂತಲೂ ಕೂಡ ಕರೆಯಬಹುದು ಅಂತ ಹೇಳ್ತಾರೆ. ಹೀಗೆ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸುವ ಅಧಿಕಾರವನ್ನ ನಿಸರ್ಗದಿಂದ ಪಡೆದಿರ್ತಾನೆ. ತನಗೆ ಇಚ್ಛೆ ಬಂದ ಹಾಗೆ ನಡೆದುಕೊಳ್ತಕ್ಕಂಥ ವ್ಯವಸ್ಥೆಯನ್ನ, ತನಗೆ ಇಚ್ಛೆ ಬಂದ ಹಾಗೆ ತನ್ನ ಜೀವನವನ್ನು ರೂಪಿಸಿಕೊಳ್ತಕ್ಕಂಥ ವ್ಯವಸ್ಥೆಯನ್ನ ನೈಸರ್ಗಿಕ ದತ್ತವಾಗಿ ಅವನು ಪಡೆದುಕೊಂಡಿರ್ತಾನೆ. ಅದಕ್ಕೆ ಇದನ್ನ ನಕಾರಾತ್ಮಕ ಸ್ವಾತಂತ್ರ್ಯವನ್ನ ನೈಸರ್ಗಿಕ ಸ್ವಾತಂತ್ರ್ಯ ಮತ್ತು ನಿಷೇಧಾತ್ಮಕ ಸ್ವಾತಂತ್ರ್ಯ ಅಂತಲೂ ಕೂಡ ಕರೀತಾರೆ. ಹೌದಾ? ಹೀಗೆ ಹುಟ್ಟಿನಿಂದ ಏನ್ ಮಾಡ್ತಾ ಇದ್ದಾನೆ, ತನ್ನ ಜೀವನವನ್ನ ಅಥವಾ ತನ್ನ ಮನಸ್ಸಿಗೆ ಬಂದಾಗೆ ವರ್ತಿಸುವ ಅಧಿಕಾರವನ್ನ ನಿಸರ್ಗದಿಂದ ಪಡೆದಿರ್ತಾನೆ. ರಾಜ್ಯವು ಯಾವುದೇ ರೀತಿಯ ನಿಯಂತ್ರಣಗಳನ್ನ ವ್ಯಕ್ತಿಯ ಚಟುವಟಿಕೆಗಳ ಮೇಲೆ ವಿಧಿಸಬಾರದು. ಅವನು ಮನಸೋ ಇಚ್ಛವಾಗಿ ಏನ್ ಮಾಡೋದು, ಜೀವನವನ್ನ ನಡೆಸ್ತಕ್ಕಂಥದ್ದು, ತನ್ನ
ಜೀವನವನ್ನು ರೂಪಿಸಿಕೊಳ್ತಕ್ಕಂಥ ಕೆಲಸವನ್ನ. ಇಂಥ ಟೈಮಲ್ಲಿ ರಾಜ್ಯ ಅವರ ಮೇಲೆ, ಆ ವ್ಯಕ್ತಿಯ ಮೇಲೆ ಅಥವಾ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಅಥವಾ ತನ್ನ ಮನಸ್ಸಿಗೆ ಬಂದಂಗೆ ಜೀವನ ನಡೆಸ್ತಿರ್ತಕ್ಕಂಥ ವ್ಯಕ್ತಿಯ ಮೇಲೆ ನಿಯಂತ್ರಣಗಳನ್ನ, ಕಂಟ್ರೋಲನ್ನು ಮಾಡಬಾರ್ದು ಅನ್ನೋದನ್ನ ಈ ನಕಾರಾತ್ಮಕ ಸ್ವಾತಂತ್ರ್ಯದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಹೌದಾ? ಹೀಗೆ ಇವು ಸ್ವಾತಂತ್ರ್ಯಕ್ಕೆ ಕೆಲವೊಂದು ರಾಜ್ಯಶಾಸ್ತ್ರಜ್ಞರು ಅಥವಾ ರಾಜಕೀಯ ಚಿಂತಕರು ಏನ್ ಮಾಡಿದ್ದಾರೆ, ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಹೌದಾ? ಆ ವ್ಯಾಖ್ಯಾನಗಳು ಏನಂತ ಕೂಡ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿಗೆ ಸಕಾರಾತ್ಮಕ ಸ್ವಾತಂತ್ರ್ಯ ಮತ್ತು ಯಾವುದು ಸ್ವಾತಂತ್ರ್ಯದ ಪ್ರಕಾರಗಳು ಅಥವಾ ದೃಷ್ಟಿಕೋನಗಳು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸ್ವಾತಂತ್ರ್ಯದ ವ್ಯಾಖ್ಯೆಗಳು. ಸ್ವಾತಂತ್ರ್ಯದ ವ್ಯಾಖ್ಯೆಗಳು. ಸ್ವಾತಂತ್ರ್ಯ ಎಂಬ ಪದವನ್ನು ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇಲ್ಲಿ ಯಾವುದು ಸರ್ ಜಾನ್ ಸೀಲೆ ಅನ್ನೋರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಸ್ವಾತಂತ್ರ್ಯವು ಅತಿ ಸರ್ಕಾರದ ವಿರುದ್ಧವಾಗಿದೆ. ಅತಿಯಾಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ಅಂದ್ರೆ ಒಂದು ಸರ್ಕಾರ ಜಾರಿಗೆ ಬಂದಿದೆ ಅಂದ್ರೆ ಮನುಷ್ಯರ ಮೇಲೆ, ಅಲ್ಲಿ ರಾಜ್ಯದ ಮೇಲೆ ಅಥವಾ ರಾಷ್ಟ್ರದ ಮೇಲೆ ವಾಸ ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಮೇಲೆ ಒತ್ತಾಯಪೂರ್ವಕವಾಗಿ ಅವ್ರ ಮೇಲೆ ಒತ್ತಾಯಪೂರ್ವಕವಾಗಿ ತಂದಿರ್ತಕ್ಕಂಥ ಯೋಜನೆಗಳನ್ನು ಒತ್ತಾಯಪೂರ್ವಕವಾಗಿ ಅವ್ರ ಮೇಲೆ ಹೇಳ್ತಕ್ಕಂಥ ಕೆಲಸ. ಅದು ಸಕ್ಸಸ್ ಆಗದೆ ಇದ್ರು ಕೂಡ ಅದು ಸಕ್ಸಸ್ ಆಗಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸ. ಈ ರೀತಿಯಾಗಿ ಏನ್ ಮಾಡ್ತಾ ಹೋಗ್ತಾ ಇದ್ದಾರೆ, ಸರ್ ಜಾನ್ ಸೀಲೆ ಅವರು ಏನ್ ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ HJ ಲಾಸ್ಕಿ ಅನ್ನೋರು ಕೂಡ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ವ್ಯಕ್ತಿಯ ಸಂತುಷ್ಟ ಜೀವನಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಕಲ್ಪಿಸಿ ಮತ್ತು ಆ ಮಾರ್ಗದಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕುವುದೇ ನಿಜವಾದ ಸ್ವಾತಂತ್ರ್ಯವಾಗಿದೆ. ನೋಡಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, HJ ಲಾಸ್ಕಿ ಅವರು ವ್ಯಕ್ತಿಯ ಸಂತುಷ್ಟ ಜೀವನಕ್ಕೆ, ಸಂತೃಪ್ತಿದಾಯಕವಾಗಿರ್ತಕ್ಕಂಥ ಜೀವನವನ್ನ ನಡೆಸೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನ ಕಲ್ಪಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮತ್ತು ಆ ಮಾರ್ಗದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನ ತೆಗೆದು ಹಾಕ್ತಕ್ಕಂಥ ಕೆಲಸವೇ ನಿಜವಾದ ಸ್ವಾತಂತ್ರ್ಯದ ಕೆಲಸವಾಗಿದೆ. ಅದಕ್ಕೆ ಅಂದ್ರೆ ಹಲವಾರು ರಾಜಕೀಯ ಚಿಂತಕರು ಏನ್ ಮಾಡಿದ್ದಾರೆ ಅಥವಾ ರಾಜ್ಯಶಾಸ್ತ್ರಜ್ಞರು ಏನ್ ಮಾಡಿದ್ದಾರೆ, ತಮ್ಮದೇ ಆದ ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗ್ತಾರೆ ಸ್ವಾತಂತ್ರ್ಯದ ಮೇಲೆ. ಬಟ್ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಾಖ್ಯೆಗಳು. ನೆಕ್ಸ್ಟ್ ಸ್ವಾತಂತ್ರ್ಯದ ವಿಧಗಳು. ಸ್ವಾತಂತ್ರ್ಯದ ವಿಧಗಳು ಬರ್ತಾ ಹೋಗ್ತವೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಮತ್ತು 5 ಅಂಕಕ್ಕೆ ಬರ್ತಕ್ಕಂಥ ಕ್ವಶನ್, 5 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್. ಸ್ವಾತಂತ್ರ್ಯದ ವಿಧಗಳು ಯಾವುವು, ಅವುಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಸ್ವಾತಂತ್ರ್ಯದ ವಿಧಗಳು ಯಾವ್ಯಾವ ಇದಾವೆ ಅವುಗಳನ್ನ ಬರೆದ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ಬೇಕು. ಹೌದಾ? ಹೀಗೆ ಇದರಲ್ಲಿ ಒಟ್ಟು ಟೋಟಲ್ ಆಗಿ 5 ರೀತಿಯ ಸ್ವಾತಂತ್ರ್ಯಗಳನ್ನು ನಾವು ನೋಡ್ತೀವಿ. ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ, ನೈಸರ್ಗಿಕವಾದ ಸ್ವಾತಂತ್ರ್ಯ. ಸೆಕೆಂಡ್ ನಾಗರಿಕ ಸ್ವಾತಂತ್ರ್ಯ. ಮೂರು ಆರ್ಥಿಕ ಸ್ವಾತಂತ್ರ್ಯ. ಫೋರ್ತ್ ಒನ್ ರಾಜಕೀಯ ಸ್ವಾತಂತ್ರ್ಯ. ನೆಕ್ಸ್ಟ್ ಫಿಫ್ತ್ ಒನ್ ರಾಷ್ಟ್ರೀಯ ಸ್ವಾತಂತ್ರ್ಯ. ಲಾಸ್ಟ್ ಒನ್ ಒಟ್ಟು 5 ರೀತಿಯ ಸ್ವಾತಂತ್ರ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವುದು ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ. ಒಟ್ಟು ಟೋಟಲ್ ಆಗಿ 5 ರೀತಿಯ ಸ್ವಾತಂತ್ರ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ನೈಸರ್ಗಿಕ ಸ್ವಾತಂತ್ರ್ಯ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧಗಳು ಇಲ್ಲದೇನೆ, ನಾನು ಅದಕ್ಕೆ ಹೇಳಿದೆ ನಕಾರಾತ್ಮಕವಾಗಿರ್ತಕ್ಕಂಥ ಯಾವುದು ಸ್ವಾತಂತ್ರ್ಯದಲ್ಲಿ ನಾನು ಹೇಳಿದೆ. ನಕಾರಾತ್ಮಕ ಸ್ವಾತಂತ್ರ್ಯ ಅನ್ನೋದು ತನ್ನ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ, ತನ್ನ ಮನಸ್ಸಿಗೆ ಇಚ್ಛೆ ಬಂದಂತೆ ಜೀವನವನ್ನ ನಡೆಸ್ತಕ್ಕಂಥದ್ದು ಮತ್ತು ಜೀವನವನ್ನ ಕಟ್ಟಿಕೊಳ್ತಕ್ಕಂಥ ವ್ಯವಸ್ಥೆಯನ್ನ.
ಈ ನೈಸರ್ಗಿಕ ಸ್ವಾತಂತ್ರ್ಯ ಅಂತ ಕೂಡ ನಾವು ಅದನ್ನ ಹೇಳ್ತಾ ಹೋಗ್ತೀವಿ. ಅಂದ್ರೆ ಯಾವುದೇ ಒಂದು ನಿರ್ಬಂಧಗಳು ಇಲ್ಲದೆ ವ್ಯಕ್ತಿ ತನ್ನ ಇಷ್ಟ ಬಂದಂತೆ ವರ್ತಿಸುವುದು, ಜೀವನವನ್ನ ನಡೆಸುವುದನ್ನ ನೈಸರ್ಗಿಕ ಸ್ವಾತಂತ್ರ್ಯ ಎಂದು ಕರೀತಾ ಇದ್ದಾವೆ. ಇದು ಅನಿರ್ಬಂಧಿತ ಸ್ವಾತಂತ್ರ್ಯವಾಗಿದೆ. ನೈಸರ್ಗಿಕ ಸ್ವಾತಂತ್ರ್ಯಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅನಿರ್ಬಂಧಿತ ಸ್ವಾತಂತ್ರ್ಯ. ಯಾವುದು ನೈಸರ್ಗಿಕ ಸ್ವಾತಂತ್ರ್ಯಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದು ಅನಿರ್ಬಂಧಿತ ಸ್ವಾತಂತ್ರ್ಯ. ಯಾವುದೇ ನಿರ್ಬಂಧಗಳು ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ರೀತಿಯ ನಿಯಂತ್ರಣ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅವನು ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸುವುದನ್ನ ಯಾವುದು ನೈಸರ್ಗಿಕ ಸ್ವಾತಂತ್ರ್ಯ ಎಂದು ಕರಿತೇವೆ. ಇದನ್ನ ಅನಿರ್ಬಂಧಿತ ಸ್ವಾತಂತ್ರ್ಯ ಎಂದಲೂ ಕೂಡ ನಾವು ತಿಳಿತಾ ಹೋಗ್ತೇವೆ. ಸಮಾಜದ ಅಸ್ತಿತ್ವದ ಪೂರ್ವದಲ್ಲಿಯೇ ಈ ಸ್ವಾತಂತ್ರ್ಯ ಅಂದ್ರೆ ನೈಸರ್ಗಿಕ ಸ್ವಾತಂತ್ರ್ಯ ಅಸ್ತಿತ್ವದಲ್ಲಿತ್ತು. ಸಮಾಜದ ಪೂರ್ವದಲ್ಲಿನೇ ಈ ನೈಸರ್ಗಿಕ ಸ್ವಾತಂತ್ರ್ಯ ಅನ್ನೋದು ಅಸ್ತಿತ್ವದಲ್ಲಿತ್ತು. ಇದು ಏನಾಗ್ತಾ ಇದೆ, ಈ ಸ್ವಾತಂತ್ರ್ಯವನ್ನ ಮಾನವ ಹೊಂದಿದ್ದ. ಸಮಾಜದ ಹುಟ್ಟಿಗೂ ಮುಂಚೆ ಮಾನವ ಸಂಪೂರ್ಣವಾಗಿ ಸ್ವತಂತ್ರನಾಗಿದ್ದ. ನೋಡಿ, ಸಮಾಜ ಹುಟ್ಟೋಕ್ಕಿಂತ ಮುಂಚೆ ಏನಾಗಿತ್ತು, ನೈಸರ್ಗಿಕ ಸ್ವಾತಂತ್ರ್ಯ ಜಾರಿಯಲ್ಲಿತ್ತು. ಸಮಾಜ ಹುಟ್ಟೋಕ್ಕಿಂತ ಮುಂಚೆ ಮನುಷ್ಯದವನು, ವ್ಯಕ್ತಿಯಾದವನು ಏನಾಗಿದೆ, ಸ್ವತಂತ್ರನಾಗಿದ್ದ. ಯಾವುದೇ ರೀತಿಯ ನಿಯಂತ್ರಣಕ್ಕೆ ನಿರ್ಬಂಧಕ್ಕೆ ಒಳಗಾಗಿರ್ಲಿಲ್ಲ. ಸ್ವತಂತ್ರವಾಗಿ ತನ್ನ ಜೀವನವನ್ನ ನಡೆಸ್ತಾ ಇದ್ದ, ಸ್ವತಂತ್ರವಾಗಿ ಸಂಚರಿಸ್ತಾ ಇದ್ದ, ಸ್ವತಂತ್ರವಾಗಿ ತನ್ನ ವ್ಯವಹಾರಗಳನ್ನ ಮಾಡ್ಕೊಳ್ತಾ ಇದ್ದ. ಈ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳು ಇಲ್ಲದೇನೆ, ಅಂದ್ರೆ ಸಮಾಜಕ್ಕಿಂತ ಮುಂಚೆನೆ ಈ ಸ್ವಾತಂತ್ರ್ಯ ಜಾರಿಯಲ್ಲಿತ್ತು ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಹೀಗೆ ಯಾವುದು ಅಂದ್ರೆ ಅದ್ರ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೈಸರ್ಗಿಕ ಸ್ವಾತಂತ್ರ್ಯ ಅಂದ್ರೆ ಏನಪ್ಪಾ ಅಂದ್ರೆ, ಬಲ ಇದ್ದವನು ಬಲವಿಲ್ಲದವನ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸಿ ಶೋಷಣೆಯನ್ನ ಮಾಡುವಂತದ್ದನ್ನ ನೈಸರ್ಗಿಕ ಸ್ವಾತಂತ್ರ್ಯ ಎಂದು ಕರಿತೇವೆ. ನೋಡು, ಯಾವ ರೀತಿಯಾಗಿ ಅಂದ್ರೆ ಬಲ ಇದ್ದವನು ಅಂದ್ರೆ ಒಂದೇ ರೀತಿ ಶಕ್ತಿಯಾಗಿದ್ದವನಲ್ಲ. ಅವನು ಆರ್ಥಿಕವಾಗಿ ಆಗಿರ್ಲಿ, ಸಾಮಾಜಿಕವಾಗಿ ಆಗಿರ್ಲಿ ಮತ್ತು ರಾಜಕೀಯವಾಗಿ ಅಂದ್ರೆ ಏನಾಗ್ತಾ ಇದೆ, ಒಂದು ರೀತಿಯಾಗಿ ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನ, ಎಲ್ಲಾ ರೀತಿಯ ಶಕ್ತಿಯನ್ನ ತನ್ನಲ್ಲಿ ಹೊಂದಿರ್ತಕ್ಕಂಥವನು. ಯಾವುದು ಅಂತ ಶಕ್ತಿಗಳನ್ನ ಯಾರು ಹೊಂದಿರೋದಿವೋ ಅಂಥವ್ರ ಮೇಲೆ ನಡೆಸ್ತಿರ್ತಕ್ಕಂಥ ದಬ್ಬಾಳಿಕೆಯನ್ನ, ಶೋಷಣೆಯನ್ನ ಏನಂತಿದ್ವಿ, ನೈಸರ್ಗಿಕ ಸ್ವಾತಂತ್ರ್ಯ ಅಥವಾ ಅನಿರ್ಬಂಧಿತ ಸ್ವಾತಂತ್ರ್ಯ ಅಂತ ಕರಿತಾ ಇದೀವಿ. ಹೌದಾ? ಈ ರೀತಿಯಾಗಿ ನೈಸರ್ಗಿಕ ಸ್ವಾತಂತ್ರ್ಯ ತನ್ನ ಕೆಲಸವನ್ನ ನಿರ್ವಹಿಸ್ತಾ ಹೋಗ್ತಾ ಇದೆ. ಸಮಾಜದ ಸ್ಥಾಪನೆಯ ನಂತರ ಈ ಸ್ವಾತಂತ್ರ್ಯ ಕೊನೆಗೊಂಡಿತು. ಸಮಾಜ ಸ್ಥಾಪನೆ ಆದ ನಂತರ ಈ ನೈಸರ್ಗಿಕ ಸ್ವಾತಂತ್ರ್ಯ ಅಂದ್ರೆ ತನಗೆ ಮನಸ್ಸಿಗೆ ಇಚ್ಛೆ ಬಂದಾಗ ವರ್ತಿಸುವಂತ ಸ್ವಾತಂತ್ರ್ಯ ಏನಾಯ್ತು, ನಾಶವಾಯಿತು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ. ಹೀಗೆ ಕೊನೆಗೊಂಡಿತು ಅಂತ ಕೂಡ ನಾವು ತಿಳ್ಕೋಬಹುದು. ಯಾವುದು ಇದು ರಾಜ್ಯ ಇಂತಹ ಅನಿರ್ಬಂಧಿತ ಸ್ವಾತಂತ್ರ್ಯಕ್ಕೆ ನಿರ್ಬಂಧಗಳನ್ನು ವಿಧಿಸಿ ಸ್ವೇಚ್ಛಾಚಾರವಾಗಿ ಇತಿಶ್ರೀ ಹಾಡಿತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ತೆಗೆದು ಹಾಕಿದ್ರು. ಯಾಕಪ್ಪ ಅಂದ್ರೆ ವ್ಯಕ್ತಿ ತನ್ನ ಮನಸ್ಸಿಗೆ ಯಾರ ಮೇಲೆ ದ್ವೇಷವನ್ನು ಕಟ್ಕೊತಾನೋ, ಯಾರನ್ನ ಕೊಲೆ ಮಾಡ್ತಾನೋ, ತನ್ನ ಮನಸ್ಸಿಗೆ ಇಚ್ಛೆ ಬಂದಂಗೆ ವರ್ತಿಸೋದಕ್ಕೆ ಪ್ರಾರಂಭ ಮಾಡಿದನು ಅಂದ್ರೆ ಅವನನ್ನ ನಿಯಂತ್ರಣದಲ್ಲಿ ತರೋದು ಹೇಗೆ? ಅದಕ್ಕೆ ಏನ್ ಮಾಡಿದ್ರು, ರಾಜ್ಯ ಅನ್ನೋದು ಏನ್ ಮಾಡ್ತು, ಈ ಸ್ವಾತಂತ್ರ್ಯವು ದಬ್ಬಾಳಿಕೆ ಮತ್ತು ಈ ಸಮಾಜದ ಸ್ಥಾಪನೆ ನಂತರ ಇದು ಕೊನೆಗೊಂಡಿತು. ರಾಜ್ಯ ಏನ್ ಮಾಡಿತು, ಇಂತಹ ಅನಿರ್ಬಂಧಿತ ವರ್ತನೆಗೆ, ಅನಿರ್ಬಂಧಿತ ಸ್ವಾತಂತ್ರ್ಯಕ್ಕೆ ನಿರ್ಬಂಧಗಳನ್ನ ವಿಧಿಸಿ ತನ್ನದೇ ಆಗಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಹಾಕಿಬಿಟ್ಟು ಏನ್ ಮಾಡಿತು, ಯಾವುದಕ್ಕೆ ನೈಸರ್ಗಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೆ ಇತಿಶ್ರೀ ಹಾಡಿತು, ಅದನ್ನ ಕೊನೆ ಮಾಡಿತು, ಅದನ್ನ ನಾಶ ಮಾಡಿತು, ಅದನ್ನ ತೆಗೆದು ಹಾಕಲಾಯಿತು ಅಂತ ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇದು ನೈಸರ್ಗಿಕ ಸ್ವಾತಂತ್ರ್ಯ. ನೆಕ್ಸ್ಟ್ ನಾಗರಿಕ ಸ್ವಾತಂತ್ರ್ಯ. ಇದು ಸಮಾಜ ಮತ್ತು ರಾಜ್ಯದ ಸ್ಥಾಪನೆಯಿಂದ ವ್ಯಕ್ತಿ ಅನುಭವಿಸುವ ಸ್ವಾತಂತ್ರ್ಯವಾಗಿದೆ. ಸಮಾಜದಲ್ಲಿ ವಾಸ ಮಾಡ್ತಾನೆ ಮತ್ತು ರಾಜ್ಯದ ಸ್ಥಾಪನೆಯಿಂದ ಅಂದ್ರೆ ರಾಜ್ಯ ಸ್ಥಾಪನೆಯಾಗಿ ತಾನು ಹಾಕಿಕೊಟ್ಟಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸ್ಗೆ ಅವು ಏನಿರ್ತಾವೋ, ಸವಲತ್ತುಗಳು ಏನಿರ್ತಾವೋ ಅದನ್ನ ಅನುಭವಿಸುವಂತ ಸ್ವಾತಂತ್ರ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ವಾತಂತ್ರ್ಯವು ರಾಜ್ಯದ ಕಾನೂನಿನಿಂದ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಅಂದ್ರೆ ನಾಗರಿಕ ಸ್ವಾತಂತ್ರ್ಯ ಅನ್ನೋದು ಒಬ್ಬ ಮನುಷ್ಯ ನಾಗರಿಕನಾಗಬೇಕು ಅಂತಂದ್ರೆ ಅವನಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ವಿಚಾರಗಳಿರ್ಬೇಕು, ವಿಚಾರಧಾರೆಗಳಿರ್ಬೇಕು. ಅವನು ಒಳ್ಳೆಯ ವಿಚಾರಧಾರೆಯಲ್ಲಿ ತನ್ನ ಒಳ್ಳೆ ದಾರಿಯನ್ನು ಕಂಡುಕೊಳ್ಬೇಕು. ಅವನಿಗೆ ಏನಂತೀವಿ ನಾವು, ನಾಗರಿಕನಂತೀವಿ. ತನ್ನ ಮನಸ್ಸು ಇಚ್ಛೆಯಿಂದ ವರ್ತಿಸುವಂತಿಲ್ಲ. ರಾಜ್ಯದ ಕಾನೂನುಗಳಿಗೆ ಗೌರವಿಸಬೇಕು. ರಾಜ್ಯದ ಕಾನೂನುಗಳಿಗೆ ಏನ್ ಜಾರಿಗೆ ತಂದಿದವೋ ಅದನ್ನ ಪಾಲಿಸ್ಕೊತಾ ಹೋಗ್ಬೇಕು. ಈ
ರೀತಿಯಾಗಿರ್ತಕ್ಕಂಥದ್ದನ್ನ ನಾಗರಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಅಂತ ಇಲ್ಲಿ ತಿಳ್ಕೊಬೋದು. ಹೀಗೆ ಮಾನವ ಸಮಾಜ ಜೀವಿ, ಅವನು ಒಂಟಿಯಾಗಿ ಸಮಾಜವನ್ನ ಬಿಟ್ಟು ಬದುಕಲಾರ. ಅರಿಸ್ಟಾಟಲ್ ಅವರು ಫಸ್ಟ್ ಲೆಸನ್ ಅಲ್ಲೇ ಹೇಳಿದ್ದಾರೆ. ಅರಿಸ್ಟಾಟಲ್ ಅವರ ಪ್ರಕಾರ ಮಾನವ ಸಮಾಜ ಜೀವಿ, ಮಾನವ ಸಮಾಜವನ್ನ ಬಿಟ್ಟು ಬದುಕಲಾರ, ಒಬ್ಬಂಟಿಯಾಗಿ ಬದುಕೋದಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಸಮಾಜವನ್ನ ಬಿಟ್ಟು ಬದುಕಲಾರ. ಆದುದರಿಂದ ಸಮಾಜದ ಇತರೆ ಸದಸ್ಯರೊಂದಿಗೆ ಬದುಕಲು ಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನಾಗರಿಕ ಸ್ವಾತಂತ್ರ್ಯ ಎಂದು ಕರೀತೇವೆ. ಅವನು ಒಬ್ಬಂಟಿಯಾಗಿ ಯಾವುದು ವಾಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಅವನೇನಾಗಿರ್ಬೇಕು, ಗುಂಪಿನಲ್ಲಿ ವಾಸ ಮಾಡಬೇಕು. ಕೆಲವೊಬ್ಬರ ಜೊತೆ ಸ್ನೇಹದಿಂದ ವರ್ತನೆ ಮಾಡಿದ್ರೆ ಇನ್ನು ಕೆಲವರ ಜೊತೆ ದ್ವೇಷ ಭಾವನೆಯನ್ನ, ಸ್ವಾರ್ಥ ಭಾವನೆಯನ್ನ ತೋರಿಸ್ಕೊಳ್ತಾ, ಜಗಳ ಗಂಟಿತನವನ್ನ ತೋರಿಸಿಕೊಳ್ತಾ ಏನ್ ಮಾಡ್ತಾ ಹೋಗ್ತಾನೆ, ತನ್ನ ವ್ಯಕ್ತಿತ್ವವನ್ನ ತಿಳಿಸ್ತಾ ಹೋಗ್ತಾನೆ. ಅಥವಾ ಒಂದು ಸಮಾಜದಲ್ಲಿ ವಾಸ ಮಾಡಿದಾಗ ಅವ್ನಿಗೆ ಏನಾಗ್ತದೆ, ಯಾವುದು ಜೀವನವನ್ನ ರೂಪಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ತಿಳಿತಾ ಹೋಗುತ್ತೆ. ಇವುಗಳನ್ನ ನಾವಿಲ್ಲಿ ಯಾವುದು ನಾಗರಿಕ ಸ್ವಾತಂತ್ರ್ಯದಲ್ಲಿ ನಾವು ತಿಳ್ಕೊತಾ ಹೋಗ್ಬೋದು. ಹೀಗೆ ಅಂದ್ರೆ ಪ್ರಜೆಗಳಿಂದ ಇವನ್ನೇನ್ ಮಾಡಿದೆ, ರಾಜ್ಯ ತನ್ನ ಪ್ರಜೆಗಳಿಗಾಗಿ ಸೃಷ್ಟಿಸಿದೆ. ಜಾರಿಗೆ ತಂದ ಹಕ್ಕುಗಳು ನಾಗರಿಕ ಸ್ವಾತಂತ್ರ್ಯವೆನಿಸಿಕೊಳ್ತವೆ. ನೋಡ್ರಿ, ಹಕ್ಕುಗಳನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ, ಅಲ್ಲಿ ಏನಾಗ್ತಾ ಇದೆ, ಇನ್ನು ನಾಗರಿಕ ಸ್ವಾತಂತ್ರ್ಯ ಅನಿಸ್ಕೊಳ್ತಾ ಇದೆ. ಅಂದ್ರೆ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಅಥವಾ ರಾಷ್ಟ್ರದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಅನ್ವಯವಾಗುವಂತೆ ಕೆಲವೊಂದು ಕಾನೂನುಗಳನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಯಾಕಪ್ಪ ಅಂತಂದ್ರೆ ಅವನು ರಾಜ್ಯದ ವಿರುದ್ಧವಾಗಿ, ರಾಜ್ಯ ಹಾಕಿಕೊಂಡಿರ್ತಕ್ಕಂಥ ಕಾನೂನುಗಳ ವಿರುದ್ಧವಾಗಿ ವರ್ತಿಸುವಂತಿಲ್ಲ. ಆ ಕಾನೂನಿನ ಚೌಕಟ್ಟಿನಲ್ಲಿ ಅವನು ಏನ್ ಮಾಡ್ಬೇಕು, ತನ್ನ ಜೀವನವನ್ನ ಜೀವಿಸಬೇಕು ಅನ್ನೋದನ್ನ ತಿಳಿಸ್ತಕ್ಕಂಥದ್ದೇ ನಾಗರಿಕ ಸ್ವಾತಂತ್ರ್ಯವಾಗಿದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಥಿಕ ಸ್ವಾತಂತ್ರ್ಯ. ಈ ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯವು ಪ್ರಜಾಪ್ರಭುತ್ವ ಸರ್ಕಾರದ ಆಧಾರವಾಗಿದೆ. ಯಾವುದು ಇಲ್ಲಿ ರಾಜಕೀಯ ಸ್ವಾತಂತ್ರ್ಯ ಅಂತ ಇದೆ. ಥರ್ಡ್ ಒನ್ ರಾಜಕೀಯ ಸ್ವಾತಂತ್ರ್ಯ. ಈ ರಾಜಕೀಯ ಸ್ವಾತಂತ್ರ್ಯ ಅನ್ನೋದು ಪ್ರಜಾಪ್ರಭುತ್ವ ಸರ್ಕಾರದ ಆಧಾರವಾಗಿದೆ. ರಾಜಕೀಯ ಇಲ್ಲದೇನೆ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಅದು ರಾಜಕೀಯ ಸ್ವಾತಂತ್ರ್ಯ ಅನ್ನೋದು ಬಹು ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಂದ್ರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡ್ತಕ್ಕಂಥ ಸರ್ಕಾರವನ್ನ ನಾವೇನಂತೀವಿ, ಪ್ರಜಾಪ್ರಭುತ್ವ ಸರ್ಕಾರ ಅಂತೀವಿ. ರಾಜಕೀಯ ಇಲ್ಲದೆ ಪ್ರಜಾಪ್ರಭುತ್ವ ಸರ್ಕಾರವನ್ನ ಸ್ಥಾಪಿಸೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ಆಧಾರ ಸ್ತಂಭವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ರಾಜಕೀಯ ಸ್ವಾತಂತ್ರ್ಯದಲ್ಲಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಹೋಗ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಇಲ್ಲ. ಪ್ರತಿಯೊಬ್ಬರು ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ, ಆಡಳಿತ ವ್ಯವಹಾರಗಳಲ್ಲಿ ತಾವು ಕೂಡ ಭಾಗವಹಿಸುವುದೇ ಯಾವುದು ರಾಜಕೀಯ ಸ್ವಾತಂತ್ರ್ಯವಾಗಿದೆ. ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ಭಾಗವಹಿಸಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ರಾಜ್ಯದ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳಿಲ್ಲ. ಎಲ್ಲರೂ ಏನಾಗ್ಬೋದು, ಅದರಲ್ಲಿ ಭಾಗವಹಿಸಬಹುದು, ಪಾಲ್ಗೊಳ್ಳಬಹುದು ರಾಜಕೀಯ ಚಟುವಟಿಕೆಗಳಲ್ಲಿ ಅಂತ ತಿಳಿಸ್ತಕ್ಕಂಥದ್ದೇ ರಾಜಕೀಯ ಸ್ವಾತಂತ್ರ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಥಿಕ ಸ್ವಾತಂತ್ರ್ಯ. ಈ ಆರ್ಥಿಕ ಸ್ವಾತಂತ್ರ್ಯ ಎಂದರೆ ಸಮಾಜದಲ್ಲಿ ಪ್ರತಿಯೊಬ್ಬರು ತಮಗೆ ಬೇಕಾಗುವಷ್ಟು ಆಹಾರ ಒದಗಿಸಿಕೊಳ್ಳುವ ಭರವಸೆ ಮತ್ತು ಅವಕಾಶವನ್ನ ನೀಡುತ್ತದೆ. ಆರ್ಥಿಕ ಭದ್ರತೆ ಹೊಂದುವುದೇ ಆರ್ಥಿಕ ಸ್ವಾತಂತ್ರ್ಯವಾಗಿದೆ. ನೋಡ್ರಿ, ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಸಮಾಜದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಮಾನವರು, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯು ಕೂಡ ಏನ್ ಮಾಡ್ಬೇಕು, ತಮಗೆ ಬೇಕಾಗುವಷ್ಟು ಆಹಾರವನ್ನ, ತಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಆಹಾರವನ್ನ ಒದಗಿಸಿಕೊಳ್ಳುವ ಭರವಸೆಯನ್ನ ನೀಡ್ತಕ್ಕಂಥದ್ದು ಆರ್ಥಿಕ ಸ್ವಾತಂತ್ರ್ಯ. ಮತ್ತು ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಆ ಭರವಸೆಯನ್ನ ಮತ್ತು ಅವಕಾಶವನ್ನ ನೀಡ್ತಕ್ಕಂಥದ್ದು. ತನಗೆ ಎಷ್ಟು ಆಹಾರ ಬೇಕೋ, ತಾನು ಬದುಕೋದಕ್ಕೆ ಏನೇನ್ ಬೇಕೋ ಅದನ್ನ ಮೂಲಭೂತ ಸೌಕರ್ಯಗಳನ್ನ ಪಡೆದುಕೊಳ್ತಕ್ಕಂಥದ್ದು ಆರ್ಥಿಕ ಸ್ವಾತಂತ್ರ್ಯವಾಗಿದೆ ಅಂತ ಹೇಳ್ತಾರೆ. ರಾಜ್ಯ ಭರವಸೆಯನ್ನು ಕೊಡಬೇಕು ಮತ್ತು ಅದಕ್ಕೆ ಪಡೆದುಕೊಳ್ಳೋದಕ್ಕೆ ತನಗೆ ಎಷ್ಟು ಆಹಾರ ಬೇಕು ಅಥವಾ ತನಗೆ ಎಷ್ಟು ಮೂಲಭೂತ ಅವಶ್ಯಕತೆಗಳು ಬೇಕು ಅದನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಯಾವುದು ಆರ್ಥಿಕ ಸ್ವಾತಂತ್ರ್ಯವಾಗಿದೆ. ಅಷ್ಟೇ ಅಲ್ಲದೆ ಆರ್ಥಿಕ ಭದ್ರತೆಯನ್ನು ಹೊಂದುವುದೇ ಆರ್ಥಿಕ ಸ್ವಾತಂತ್ರ್ಯ. ಆರ್ಥಿಕವಾಗಿ ಭದ್ರತೆಯನ್ನು ಹೊಂದತಕ್ಕಂಥದ್ದು, ಆರ್ಥಿಕವಾಗಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ತನ್ನ ಜೀವನವನ್ನ ನಡೆಸೋದಕ್ಕೆ ಎಷ್ಟು ಆರ್ಥಿಕವಾಗಿ ಸಬಲನಾಗಿರ್ಬೇಕು.
ಅದರ ಅವಕಾಶವನ್ನ, ಅದರ ಭರವಸೆಯನ್ನ ಕೊಡ್ತಕ್ಕಂಥದ್ದೇ ಆರ್ಥಿಕ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೆಕ್ಸ್ಟ್ ರಾಷ್ಟ್ರೀಯ ಸ್ವಾತಂತ್ರ್ಯ. ಈ ರಾಷ್ಟ್ರೀಯ ಸ್ವಾತಂತ್ರ್ಯ ಒಂದು ರಾಷ್ಟ್ರವು ಯಾವುದೇ ಹೊರಗಿನ ಹಸ್ತಕ್ಷೇಪವಿಲ್ಲದೆ ಆಂತರಿಕವಾಗಿ ಸರಿ ಎನಿಸಿದ ಆಡಳಿತವನ್ನ ಹೊಂದುವುದಾಗಿದೆ. ರಾಷ್ಟ್ರೀಯ ಸ್ವಾತಂತ್ರ್ಯ ಅಂದ್ರೆ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ. ಇದರಲ್ಲಿ ಯಾವುದೇ ರೀತಿಯ ಹೊರಗಿನ ಹಸ್ತಕ್ಷೇಪವಿಲ್ಲದೆ, ಬೇರೆ ಬೇರೆ ದೇಶಗಳ ಹಸ್ತಕ್ಷೇಪವಿಲ್ಲದೆ ತನ್ನ ಆಂತರಿಕವಾಗಿ ಸರಿ ಎನಿಸುವಂತಹ ಆಡಳಿತವನ್ನ ಹೊಂದುವುದಾಗಿದೆ. ಹೀಗೆ ಇದು ಬಾಹ್ಯವಾಗಿ ತನಗೆ ಸರಿ ಎನಿಸಿದ ರೀತಿಯಲ್ಲಿ ಪರ ರಾಷ್ಟ್ರಗಳ ಸಂಬಂಧವನ್ನು ಕೂಡ ಹೊಂದುವುದೇ ರಾಷ್ಟ್ರೀಯ ಸ್ವಾತಂತ್ರ್ಯ. ಅದು ಬೇರೆ ಬೇರೆ ದೇಶಗಳ ಜೊತೆ ಒಪ್ಪಂದಗಳನ್ನ ಮಾಡಿಕೊಳ್ಳುವ ಮೂಲಕ, ಬೇರೆ ದೇಶಗಳ ಜೊತೆ ಕೆಲವೊಂದು ಬಂಡವಾಳಗಳನ್ನ ಹೂಡಿಕೆ ಮಾಡಿಕೊಳ್ಳುವುದರ ಮೂಲಕ, ಯಾವ ದೇಶದ ಜೊತೆ ಅಂದ್ರೆ ತನ್ನ ಆಲೋಚನೆಗೆ ಇದು ಸರಿ ಅನಿಸ್ತದೋ ಆ ಸರಿ ಅನಿಸ್ತಿರ್ತಕ್ಕಂಥ ಕೆಲಸವನ್ನ ಬೇರೆ ದೇಶದ ಜೊತೆ ಹಸ್ತಕ್ಷೇಪ ಮಾಡಿ ಅಥವಾ ಬೇರೆ ದೇಶದ ಜೊತೆ ಸಂಬಂಧವನ್ನ ಹೊಂದಿರ್ತಕ್ಕಂಥದ್ದೇ ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸ್ವಾತಂತ್ರ್ಯ ಇದು ದೇಶದ ರಾಜಕೀಯ ಸ್ವಾತಂತ್ರ್ಯ ಮತ್ತು ಪರಮಾಧಿಕಾರವನ್ನು ಪ್ರತಿನಿಧಿಸ್ತದೆ. ಪರಮಾಧಿಕಾರ ಅಂದ್ರೆ ಶ್ರೇಷ್ಠ ಅಧಿಕಾರವನ್ನ ಪ್ರತಿಬಿಂಬಿಸ್ತಕ್ಕಂಥದ್ದೇ ರಾಷ್ಟ್ರೀಯ ಸ್ವಾತಂತ್ರ್ಯವಾಗಿದೆ. ಅದೇ ಈ ರೀತಿಯಾಗಿ ಸ್ವಾತಂತ್ರ್ಯದ ವಿಧಗಳು ತಿಳ್ಕೊಬಹುದು. ಇದು 5 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ ಆಗಿದೆ. ಹೌದಾ? ಸ್ವಾತಂತ್ರ್ಯದ ವಿಧಗಳು: ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ. ನೈಸರ್ಗಿಕ ಸ್ವಾತಂತ್ರ್ಯಕ್ಕೆ ಇನ್ನೊಂದು ಹೆಸರು ಅನಿರ್ಬಂಧಿತ ಸ್ವಾತಂತ್ರ್ಯ. ಹೌದಾ? ಈ ರೀತಿಯಾಗಿ ಸ್ವಾತಂತ್ರ್ಯದ ವಿಧಗಳು ನಾವು ತಿಳಿತಾ ಹೋಗ್ತೀವಿ. ನೆಕ್ಸ್ಟ್ ಸಮಾನತೆ. ಓಕೆ, ಸಮಾನತೆ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ, ಸಮಾನತೆ ಮತ್ತು ಹಕ್ಕುಗಳಿದೆಲ್ಲ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿಗೆ ನಾನು ಆನ್ಲೈನ್ ತರಗತಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು. ಆಮೇಲೆ ವಿಡಿಯೋಸ್ಗಳನ್ನ ಸ್ವಲ್ಪ ಯಾರು ನೋಡ್ತಾ ಇಲ್ಲ, ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಿರಿ. ಏನು ಪ್ರಿಪೇರ್ ಮಾಡಬೇಕಪ್ಪ ಅಂತಂದರೆ, ಇವಾಗ ನಿಮಗೆ ಒಂದು ಲೆಸನ್ ಆದ ತಕ್ಷಣ 1 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನ್ಸ್ಗಳಿದ್ದಾವೆ. ಅದರಲ್ಲಿ ಕ್ವಶನ್ಸ್ಗಳನ್ನ ಹುಡ್ಕೊಂಡ್ಬಿಟ್ಟು, ಕ್ವಶನ್ಗೆ ಆನ್ಸರ್ಗಳನ್ನ ಹುಡ್ಕೊಂಡ್ಬಿಟ್ಟು ಏನು ಮಾಡ್ಯಾರ, ಒಂದು ನೋಟ್ ಮಾಡ್ತಾ ಬರ್ರಿ. ಅದು ಹೆಂಗೆ ಬರಿಬೇಕು, ಒಬ್ಬೊಬ್ಬರಿಗೆ ಡೌಟ್ ಇದೆ, ಯಾವ ರೀತಿಯಾಗಿ ಬರಿಬೇಕು, ಯಾವ ರೀತಿಯಾಗಿಲ್ಲ, ಇದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಬಟ್ ನಿಮಗೆ ಯಾವುದು 10th ಅಲ್ಲಿ ಅಥವಾ ಯಾವುದು 9th ಅಲ್ಲಿ ಒಂದು ಫೇರ್ ನೋಟ್ ಅಂತ ಮಾಡ್ತೀರಾ, ಆ ಫೇರ್ ನೋಟ್ ಮಾಡಿರ್ತೀರಲ್ಲ, ಅದೇ ರೀತಿಯಾಗಿ 1 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ನಿಮಗೆ ಒಂದು ಲೆಸನ್ ಮುಗಿದ ತಕ್ಷಣ ಅದರ ಕ್ವಶನ್ಸ್ಗಳಿದ್ದಾವೆ. ಆ ಕ್ವಶನ್ಸ್ಗಳಿಗೆ ನೀವೇ ಆನ್ಸರ್ಗಳನ್ನ ಹುಡ್ಕೊಂಡ್ಬಿಟ್ಟು ಏನು ಮಾಡೋದು, ಆನ್ಸರ್ಗಳನ್ನ ಆ ನೋಟಲ್ಲಿ, ಕ್ವಶನ್ ವಿತ್ ಆನ್ಸರ್ಗೆ ಆ ನೋಟಲ್ಲಿ ಬರಿತಾ ಹೋಗುವಂಥದ್ದು. ಅದಕ್ಕೆ ನಾನು 2 ಲೆಸನ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಈ 3ನೇ ಲೆಸನ್ನು ಇನ್ನು 2 ಟಾಪಿಕ್ ಹೇಳಿದ್ರೆ ಕಂಪ್ಲೀಟ್ ಆಗುತ್ತೆ. ಈ 3 ಲೆಸನ್ದು ನೋಟ್ಸ್ಗಳು ರೆಡಿಯಾಗಿರಬೇಕು. ಓಕೆನಾ? ಇಷ್ಟು ಹೇಳಿ ನಾನು ಆನ್ಲೈನ್ ತರಗತಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು.